ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೈ ಪ್ರೋಟೀನ್ ಕಬಾಬ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಇದು ಹೈ ಪ್ರೋಟೀನ್ ಕಬಾಬ್ ತುಂಬ ಸುಲಭವಾಗಿ ಮಾಡ್ಬೋದು. ಇದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿನ್ನುವಂತಹ ಈ ಆರೋಗ್ಯಕರವಾದ ಒಂದು ರೆಸಿಪಿ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ಅಂದರೆ ಇದು ನೀವು ಮಾಡಿ ತಿಂದಮೇಲೆ ಇದರ ರುಚಿ ನಿಮಗೂ ತುಂಬಾ ಇಷ್ಟ ಆಗುತ್ತೆ. ಅದ್ರ ಜೊತೆ ಈ ಸ್ಪೆಷಲ್ ಚಟ್ನಿ ಜೊತೆ ಖಾರವಾಗಿರುವ ಈ ಚಟ್ನಿ ಜೊತೆ ನೀವು ತಿನ್ಬೋದು, ಅಥವಾ ಸಾಸ್ ಜೊತೆ ಕೂಡ ತಿಂದು ನೀವು ಎಂಜಾಯ್ ಮಾಡ್ಬೋದು. ಬನ್ನಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಾನು ಒಟ್ಟು ಅರ್ಧ KG ಅಷ್ಟು ನಾನು ಈ ಕಡಲೆಕಾಳನ್ನು ನೆನೆಸಿದ್ದೀನಿ. ರಾತ್ರಿ ಹೊತ್ತು ನಾನು ನೆನೆಸ್ಬಿಟ್ಟು ಇದನ್ನು ನೋಡಿ ಒಂದು 2ರಿಂದ 3 ಟೈಮು ನೀಟಾಗಿ ತೊಳೆದ್ಬಿಟ್ಟು ಸ್ವಲ್ಪ ನೀರು ಎಷ್ಟು ಬೇಕೋ ಅದಕ್ಕೆ ಹಾಕಿ ಇದನ್ನು ನೆನೆಸ್ಲಿಕ್ಕೆ ಇಡ್ತೀನಿ. ಸೊ ಈಗ ಓವರ್ ನೈಟ್ ಇದು ನೆಂದಿರುತ್ತೆ. ನೋಡಿ ಬೆಳಗ್ಗೆ ಇದಿಷ್ಟು ಚೆನ್ನಾಗಿ ನೆಂದಿದೆ, ತೋರಿಸ್ತೀನಿ. ಆದರೆ ಇದನ್ನು ನೆನೆಸಿದ ತಕ್ಷಣ ಕೂಡ ನೀವು ಮಾಡ್ಬೋದು, ಅಂದರೆ ಬೆಳಗ್ಗೆ. ಅಥವಾ ಇದಕ್ಕೆ ಇನ್ನೂ ಹೈ ಪ್ರೋಟೀನ್ ಜಾಸ್ತಿ ಆಗಬೇಕಂದ್ರೆ ಏನಂದರೆ ಇದು ಮೊಳಕೆ ಬರುತ್ತಲ್ವ, ಇನ್ನೂ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು ಅಲ್ವಾ. ಸೊ ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಹಾಗಾಗಿ ಇದು ಸ್ವಲ್ಪ ಲೈಟಾಗಿ ನಾನು ಮೊಳಕೆ ಬರೋ ತನಕ ಇನ್ನೂ ಒಂದು ದಿನ ಹಾಗೆ ಇಟ್ಟಿದ್ದೆ. ಸ್ವಲ್ಪ ಲೈಟಾಗಿ ಮೊಳಕೆ ಬಂದಿದೆ ನೋಡಿ. ಅದರ ನಂತರ ನಾನು ಇದನ್ನು ಈ ಕಬಾಬನ್ನು ಮಾಡಿದೆ. ಯಾಕಂದರೆ ಮೊಳಕೆ ಕಟ್ಟಿದ ಕಾಳುಗಳು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಗಾಗಿ ಅವಾಗವಾಗ ಮನೆಯಲ್ಲೇ ಈ ರೀತಿ ಆರೋಗ್ಯಕರವಾದ ರೆಸಿಪಿ ರುಚಿನೂ ಇರುತ್ತೆ, ಆರೋಗ್ಯವಾಗೂ ಇರುತ್ತೆ. ಈಗ ಒಂದು ಸ್ಪೆಷಲ್ ಚಟ್ನಿ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ಒಂದು 7ರಿಂದ 8 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕು. ಈಗ ಏನು ಮಾಡಬೇಕಂದ್ರೆ ಇದಕ್ಕೆ ನಾನು ಹೇಳಿದ್ನಲ್ಲ, ಇದು ಗ್ರೀನ್ ಚಟ್ನಿ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ನಂತರ ನೋಡಿ ಇಲ್ಲಿ ಒಂದು ಚಿಕ್ಕ ಕಪ್ಪಲ್ಲಿ ನಾನು ಒಂದು 7ರಿಂದ 8 ಟೀ ಸ್ಪೂನಷ್ಟು ಮೊಸರು, ಕರ್ಡ್ ಅದನ್ನು ಹಾಕಿ ನೀರೆಲ್ಲ ಹಾಕ್ಕೊಳ್ಳದೆ ಈಗ ಇದನ್ನು ರುಬ್ಕೊಳ್ತೀನಿ ಫೈನಾಗಿ. ಈ ಚಟ್ನಿ ಈ ಕಬಾಬ್ಗೆ ಸೂಪರ್ ಆಗಿರುತ್ತೆ, ಪರ್ಫೆಕ್ಟ್ ಅಂತ ಹೇಳ್ಬೋದು. ಖಾರವಾಗಿರುತ್ತೆ, ರುಚಿ ಮಾತ್ರ ಸೂಪರ್ ಆಗಿರುತ್ತೆ. ನೋಡಿ ಈ ರೀತಿಯಾಗಿ ನಾನು ರುಬ್ಕೊಂಡು ಈ ಚಟ್ನಿನ ಒಂದು ಬಟ್ಲಲ್ಲಿ ನಾನು ತೆಗೆದುಬಿಟ್ಟು ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇಡ್ತಾಯಿದ್ದೀನಿ. ನೋಡಿದ್ರಲ್ವ, ತುಂಬ ರುಚಿಯಾಗಿರುತ್ತೆ ಈ ಚಟ್ನಿ, ಇದಕ್ಕೆ ಪರ್ಫೆಕ್ಟ್ ಅಂತ ಹೇಳ್ಬೋದು. ಈಗ ಈ ಚಟ್ನಿನ ಸೈಡಲ್ಲಿ ಇಟ್ಬಿಟ್ಟು ನೋಡಿ, ಇದು ಮೊಳಕೆ ಬಂದಿರೋಂತಹ ಈ ಏನು ಕಡಲೆಕಾಳಿದೆಯಲ್ಲ, ಇದನ್ನು ಏನು ಮಾಡೋಣ ಅಂದರೆ ಒಂದು ಮಿಕ್ಸಿ ಜಾರಲ್ಲಿ ನಾನು ಅರ್ಧದಷ್ಟು ಹಾಕ್ಕೊಳ್ತಾ ಇದ್ದೀನಿ. ಯಾಕಂದರೆ ಕ್ವಾಂಟಿಟಿ ಜಾಸ್ತಿ ಇದೆ ಅಲ್ವಾ, ಹಾಗಾಗಿ ನೋಡಿ ಇಷ್ಟು ನಾನು ಆಮೇಲೆ ರುಬ್ಕೊಳ್ತೀನಿ. ಈಗ ಇಲ್ಲಿ ಒಂದು ದೊಡ್ಡ ಹೆಸರಲ್ಲಿ ನಾನು ಬೆಳ್ಳುಳ್ಳಿನ ಸುಲಿದು ಇಟ್ಕೊಂಡಿದ್ದೆ. ಬೆಳ್ಳುಳ್ಳಿ 2 ಇಂಚಷ್ಟು ಶುಂಠಿ, ಹಾಗೆ 7ರಿಂದ 8 ಹಸಿಮೆಣಸಿನ್ಕಾಯಿ ಮತ್ತು ಪುದೀನ, ಕೊತ್ತಂಬರಿನ ಹಾಕ್ಕೋಬೇಕು. ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. 1 ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೀ ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು, ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡು ಇದನ್ನು ನೀರೆಲ್ಲ ಹಾಕ್ಕೊಳ್ಳದೆ ಇದನ್ನು ತರಿಯಾಗಿ ರುಬ್ಕೋಬೇಕಾಗುತ್ತೆ. ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು, ಅಂದರೆ ಕಬಾಬ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಈ ರೀತಿಯಾಗಿ ತರಿಯಾಗಿ ಬಂದರೆ ಸಾಕು. ಫೈನಾಗಿ ರುಬ್ಬಿಟ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ರುಚಿ ಕೂಡ ಅಷ್ಟು ಚೆನ್ನಾಗಿರಲ್ಲ. ಸೊ ಹಾಗಾಗಿ ಈ ರೀತಿ ತರಿಯಾಗಿ ರುಬ್ಕೊಂಡು ಒಂದು ಪಾತ್ರೆಯಲ್ಲಿ ತೆಗೆದಿದ್ದೀನಿ. ಉಳಿದಿರುವಂತಹ ಕಡಲೆಕಾಳನ್ನು ಸೇಮ್ ಇದೇ ರೀತಿಯಾಗಿ ತರಿಯಾಗಿ ರುಬ್ಕೊಂಡು ಅದರಲ್ಲಿ ಏನು ಮಸಾಲೆ ಹಾಕಿಲ್ಲ, ಯಾಕಂದರೆ ಇದರಲ್ಲಿ ಹಾಕಿರ್ತೀವಲ್ಲ, ಹಾಗಾಗಿ ಬರೀ ಕಡಲೆಕಾಳು ಉಳಿದಿತ್ತಲ್ವ ಅದನ್ನು ರುಬ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಯಾಕಂದರೆ ಅದರಲ್ಲಿ ನಾವು ಮೊದಲು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸು ಮೊದಲು ಎಲ್ಲ ರುಬ್ಬುವಾಗ ಹಾಕಿರ್ತೀವಲ್ಲ, ಹಾಗಾಗಿ ಕರೆಕ್ಟಾಗಿ ಮಿಕ್ಸ್ ಮಾಡಿಕೊಂಡು 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಅಥವಾ ಚಾಟ್ ಮಸಾಲ ಕೂಡ ಹಾಕೋಬೋದು, ಸ್ವಲ್ಪ ಇಂಗು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಸಾಲೆ ಅದಕ್ಕೆ ಸೆಟ್ ಆಗಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ನಾನು ಒಂದು ಗ್ಯಾಸನ್ನು ಆನ್ ಮಾಡಿ ನಾವೊಂದು ತವಾ ಇಟ್ಟಿದ್ದೀನಿ. ಇದರಲ್ಲೆಲ್ಲ ನಾನು ದೋಸೆ ಎಲ್ಲ ಮಾಡ್ತೀನಿ. ಐರನ್ ತವಾ ಇದು, ಇದರಲ್ಲಿ ನಾನೀಗ ಮಾಡ್ತಾ ಇರೋದು. ಸೊ ಈಗ ಸ್ವಲ್ಪ ಬಿಸಿ ಆಗಲಿ ತವಾ, ಅಷ್ಟರಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಉಂಡೆಗಳನ್ನು ಕಟ್ಟಿ ಇಡ್ತೀನಿ, ಯಾಕಂದರೆ ಬೇಗ ಆಗುತ್ತೆ. ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ, ಕೊಕೊನಟ್ ಆಯಿಲ್ ಇದು. ಸೊ ಈಗ ಏನು ಉಂಡೆ ಮಾಡಿ ಇಟ್ಟಿದ್ವಲ್ವ, ಸೊ ಈ ರೀತಿಯಾಗಿ ಬೇಗನೆ ಈ ಶೇಪಲ್ಲಿ ನಾನು ಮಾಡಿ ಇಡ್ತಾ ಇದ್ದೀನಿ, ಅಂದರೆ ಬೇಗ ಆಗುತ್ತೆ ಅಂತ. ಸೊ ಹಾಗಾಗಿ ಟೈಮ್ ಕೂಡ ಸೇವ್ ಆಗುತ್ತೆ, ಮತ್ತು ಈ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೂಡ ಮಾಡ್ಕೋಬೋದು. ನೋಡಿ ಈ ತವಾ ಸ್ವಲ್ಪ ದೊಡ್ಡದಾಗಿರೋದ್ರಿಂದ ಎಷ್ಟೆಲ್ಲ ಒಂದೇ ಸಲ ಆಗುತ್ತೆ, ಮತ್ತು ಟೈಮ್ ಕೂಡ ಸೇವ್ ಆಗುತ್ತೆ. ತುಂಬ ಚೆನ್ನಾಗಿರುತ್ತೆ. ಐರನ್ ತವಾದಲ್ಲಿ ಮಾಡ್ತಾ ಇರ್ತೀವಿ, ಅದರ ಡಬಲ್ ರುಚಿ ಬರುತ್ತೆ. ಮತ್ತು ಐರನ್ ತವಾದಿಂದ ಮಾಡೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಹಾಗಾಗಿ ಹೈ ಪ್ರೋಟೀನ್ ಕಬಾಬ್ ಇದನ್ನು ಐರನ್ ತವಾದಲ್ಲಿ ಮಾಡಿ ಇನ್ನೂ ನಾನು ರುಚಿನ ಜಾಸ್ತಿ ಮಾಡಿ ಆರೋಗ್ಯಕರವಾದ ಒಂದು ರೆಸಿಪಿನ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮಧ್ಯಕ್ಕೆ ಸ್ವಲ್ಪ ಏನಂದರೆ ಕೊಕೊನಟ್ ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು, ಕೊಬ್ಬರಿ ಎಣ್ಣೆ ಹಾಕ್ಕೊಂಡು ಇದನ್ನು ಆದಷ್ಟು ಸಿಮ್ಮಲ್ಲೇ ಇದನ್ನು ಸ್ವಲ್ಪ ಟೈಮ್ ಕೊಡಬೇಕಾಗತ್ತೆ. ಯಾಕಂದರೆ ನೀಟಾಗಿ ಅದು ಕ್ರಿಸ್ಪಿಯಾಗಿ ಫ್ರೈ ಆಗಬೇಕು.
ಹೈ ಫ್ಲೇಮಲ್ಲಿ ನೀವು ಫ್ರೈ ಮಾಡಿಕೊಂಡ್ರೆ ಏನಾಗುತ್ತೆ, ಹೊರಗಡೆ ಅದು ಒಂಥರ ಬೆಂದಂಗೆ ಆಗುತ್ತೆ, ಬಟ್ ಒಳಗಡೆ ಹಸಿ ಹಸಿಯಾಗಿರುತ್ತೆ. ಹಾಗಾಗಿ ಲೋ ಫ್ಲೇಮಲ್ಲೇ ಇದನ್ನು ನಿಧಾನಕ್ಕೆ ಈ ಥರ ಫ್ರೈ ಮಾಡ್ಕೋಬೇಕು. ನೋಡ್ತಾ ಇದ್ದೀರಲ್ವ ನಾನು ಯಾವ ರೀತಿ ತೋರಿಸ್ತಾ ಇದ್ದೀನಿ ನೋಡಿ. ಮಧ್ಯದಲ್ಲಿ ಇರೋದು ಸ್ವಲ್ಪ ಬೇಗ ಫ್ರೈ ಆಗುತ್ತೆ, ಅದನ್ನು ಮತ್ತೆ ಸೈಡಲ್ಲಿ ಇಟ್ಕೊಂಡು ಸೈಡಲ್ಲಿರೋದನ್ನೆಲ್ಲ ಮಧ್ಯಕ್ಕೆ ಇಟ್ಕೊಂಡು ನಿಧಾನಕ್ಕೆ ನಾನು ಕುಕ್ ಮಾಡ್ತಾ ಇದ್ದೀನಿ, ಅಂದರೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಸೊ ಈ ರೀತಿಯಾಗಿ ಸ್ವಲ್ಪ ಎರಡೂ ಕಡೆ ನೋಡಿಕೊಂಡು ಇದನ್ನು ನೀವು ಸ್ವಲ್ಪ ಫ್ರೈ ಮಾಡ್ಕೊತಾನೆ ನೋಡಿ. ಈ ಥರ ನಾನು ತೋರಿಸ್ತಾ ಇದ್ದೀನಲ್ವ ಇದೇ ರೀತಿಯಾಗಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಆಮೇಲೆ ಬಾಯಲ್ಲಿಟ್ಟಿದ ತಕ್ಷಣ ಹೊರಗಡೆಯಿಂದ ಕ್ರಿಸ್ಪಿ, ಒಳಗಡೆ ಅಷ್ಟೇ ಚೆನ್ನಾಗಿರುತ್ತೆ. ನೀವು ಒಮ್ಮೆ ಈ ರೀತಿ ಮಾಡಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಇದರ ಫ್ಯಾನ್ ಆಗಿಬಿಡ್ತೀರಾ. ಮತ್ತೇನಂದರೆ ವೆಯ್ಟ್ ಲಾಸ್ ಮಾಡೋರು ಕೂಡ ಇದು ಪರ್ಫೆಕ್ಟ್ ರೆಸಿಪಿ. ಪ್ರೋಟೀನ್ ಕೊರತೆ ಇರೋರಿಗೂ ಅಂದರೂ 100% ಇದು ಪರ್ಫೆಕ್ಟ್ ರೆಸಿಪಿ ಅಂತ ಹೇಳ್ಬೋದು. ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ಒಂದು ರೆಸಿಪಿ ಇದು ಫ್ರೆಂಡ್ಸ್. ನೋಡಿ ಇದೇ ರೀತಿ ನಾನೆಲ್ಲ ಫ್ರೈ ಮಾಡಿಬಿಟ್ಟು ಈಗ ಒಂದು ಪ್ಲೇಟಲ್ಲಿ ತೆಗೆದಿಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಒಂಥರ ಗೋಲ್ಡನ್ ಕಲರ್ ಬಂದಿದೆ. ಈ ರೀತಿಯಾಗಿ ಫ್ರೈ ಆದರೆ ಈ ಹೈ ಪ್ರೋಟೀನ್ ಕಬಾಬ್ ರೆಡಿ ಆಯಿತು. ನೋಡಿದ್ರಲ್ಲ, ಈ ಹೈ ಪ್ರೋಟೀನ್ ಕಬಾಬ್ ನಿಮ್ಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಲ್ವಾ. ನೋಡಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಿದೆ. ಈ ರೀತಿಯಾಗಿ ಪರ್ಫೆಕ್ಟಾಗಿ ನಿಧಾನಕ್ಕೆ ನೀವು ಲೋ ಫ್ಲೇಮಲ್ಲೇ ಫ್ರೈ ಮಾಡಿಕೊಂಡ್ರೆ ಈ ಥರ ಬರುತ್ತೆ. ಸೊ ಬಿಸಿ ಬಿಸಿ ನೀವು ತಿಂತಾ ಇದ್ದರೆ ಹೊಟ್ಟೆ ತುಂಬುತ್ತೆ, ಮತ್ತು ಬಾಯಿಗೂ ರುಚಿ, ಹಾಗೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಏನಂತೀರಾ? ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್ಸ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ನೋಡಿ ಈ ಗ್ರೀನ್ ಚಟ್ನಿ ಜೊತೆ ಮತ್ತು ಸಾಸ್ ಕೂಡ ಇಟ್ಕೊಳ್ಳಿ, ಅದ್ರ ಜೊತೆ ನೀವು ತಿಂತಾ ಇದ್ದರೆ ಬಾಯಿ ಚಪ್ಪರಿಸಿ ತಿಂತೀರಾ ಅಂತ ಹೇಳ್ತಾ, ಮತ್ತೆ ಇನ್ನೊಂದು ರುಚಿಯಾದ ಆರೋಗ್ಯಕರವಾದ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.